ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಕರುನಾಡ ರೌಂಡ್ಸ್ಗೆ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ಸಿನಿಮಾ ನಿರ್ಮಾಪಕ ಭಾಮ ಹರೀಶ್ ಅವರ ಪುತ್ರ ಉಲ್ಲಾಸ್ ಟ್ರೆಕ್ಕಿಂಗ್ ವೇಳೆ ಹೃದಯಾಘಾತಕ್ಕೆ ಬಲಿ. ನಿಶ್ಚಿತಾರ್ಥದ 5 ತಿಂಗಳಲ್ಲೇ ಮದುವೆ ಕನಸು ಮಸಣ ಸೇರಿದ ದುರಂತ. 3 ಜಿಲ್ಲೆಗಳ ನ್ಯಾಯಾಲಯಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ. ಹಾವೇರಿ, ಧಾರವಾಡ ಮತ್ತು ಕೊಡಗು ಕೋರ್ಟ್ಗಳಲ್ಲಿ ಹೈ ಅಲರ್ಟ್. ಭದ್ರತಾ ತಪಾಸಣೆ ತೀವ್ರ. ಕೆಆರ್ ಪೇಟೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ. ದೂರದೃಷ್ಟಿಯ ಆಡಳಿತ ಇಂದಿನ ಜನಪ್ರತಿನಿಧಿಗಳಿಗೆ ಮಾದರಿ ಎಂದು ಕರೆ. ಶಿರಾ ಬಳಿ ಪ್ರೇಮಿಗಳ ಗಲಾಟೆ, ರಕ್ತರಂಜಿತ ಅಂತ್ಯ. ಪೆಟ್ರೋಲ್ ಬಾಂಬ್ ಸಿಡಿಸಿಕೊಂಡು ಯುವಕ ಆತ್ಮಹತ್ಯೆ, ಯುವತಿಗೆ ಗಂಭೀರ ಗಾಯ. ಭೈರಮಂಗಲ ರೈತ ಹೋರಾಟದ ಬಗ್ಗೆ ಎಚ್ಸಿ ಬಾಲಕೃಷ್ಣ ಹೇಳಿಕೆ. ಇದು ರಾಜಕೀಯ ವಾಗ್ದಾಳಿಯೋ ಅಥವಾ ಎಚ್ಚರಿಕೆಯೋ? ಚನ್ನಪಟ್ಟಣ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿ. ಸ್ಥಳದಲ್ಲಿ ಉದ್ವಿಗ್ನ. ಪೊಲೀಸರಿಂದ ಆಶ್ವಾಸನೆ. ಧರಣಿ ಕೈಬಿಟ್ಟ ಮುಖಂಡರು. ಇರಾನ್ ಮೇಲೆ ಅಮೆರಿಕದ ವೈಮಾನಿಕ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕರಿನೆರಳು. ವೆನೆಜುವೆಲಾದಲ್ಲಿ ಭೀಕರ ಭೂಕಂಪ. ಸಾವಿನ ಸಂಖ್ಯೆ 1430ಕ್ಕೆ ಏರಿಕೆ. ಸಾವಿರಾರು ಮಂದಿ ಇನ್ನೂ ನಾಪತ್ತೆ. ಮೊಹರಂ ಮೆರವಣಿಗೆಯಲ್ಲಿ ಭಾರಿ ಅನಾಹುತ ತಪ್ಪಿಸಿದ ಮುಂಬೈ ಪೊಲೀಸರು. 15,000 ಮಂದಿಯನ್ನು ಗುರಿಯಾಗಿಸಿದ್ದ ವಿಷ ಕ್ಯಾಪ್ಸೂಲ್ಸ್ ಸಂಚು ಬಯಲು. ಪ್ರಧಾನಿ ನರೇಂದ್ರ ಮೋದಿಗೆ ಸೀಸೆಲ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಜೊತೆಗೆ 1,460 ಕೋಟಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಣೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರದತ್ತ ಹೆಜ್ಜೆ. ಹೆಬ್ಬಾಳ ಸುರಂಗ ರಸ್ತೆ ಕಾಮಗಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ವೋಕ್ಸ್ ವ್ಯಾಗನ್ನಲ್ಲಿ ಭಾರಿ ಉದ್ಯೋಗ ಕಡಿತದ ಪ್ರಸ್ತಾವ. ಇದು ಎಐನ ಕರಾಮತ್ತು. 1 ಲಕ್ಷ ಉದ್ಯೋಗಗಳಿಗೆ ಕುತ್ತು. 12 ವರ್ಷದ ಬಾಲಕನ ಶಿರಚ್ಛೇದ ಪ್ರಕರಣಕ್ಕೆ ಬೆಚ್ಚಿಬಿದ್ದ ರಾಜ್ಯ. 3 ಅಪ್ರಾಪ್ತರ ಬಂಧನ. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಬಸ್ ಪಾಸ್ ಶುಲ್ಕ ಮರುಪಾವತಿ ಅರ್ಜಿ ಪ್ರಕ್ರಿಯೆ ಇಂದಿನಿಂದ ಆರಂಭ. ಶ್ರೀಲಂಕಾದಲ್ಲಿ ಡೆಂಗ್ಯೂ ಅಬ್ಬರ. ಭಾರತದಲ್ಲೂ ಮುನ್ನೆಚ್ಚರಿಕೆ ವಹಿಸಲು ಆರೋಗ್ಯ ಇಲಾಖೆಗೆ ಸೂಚನೆ. ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೇಮ ಪ್ರಕರಣದ ಭೀಕರ ಅಂತ್ಯ. ಮದುವೆಗೆ ನಿರಾಕರಿಸಿದ ಪ್ರೇಯಸಿಯನ್ನು ಕೊಲೆ ಮಾಡಿದ ಪ್ರಿಯಕರ ಬಂಧನ. ಮಂಡ್ಯದಲ್ಲಿ ಕಬ್ಬು ಬೆಳೆ ಉಳಿಸಲು ರೈತರ ಹೋರಾಟ. ಕಾವೇರಿ ನೀರು ಹರಿಸುವಂತೆ ಇಂದು ಮುತ್ತಿಗೆ. ರಾಮ ಮಂದಿರ ದೇಣಿಗೆ ಪ್ರಕರಣದ ವಿಚಾರಣೆ ಕುರಿತು ಸುಪ್ರೀಂ ಕೋರ್ಟ್ ಪ್ರಶ್ನೆ. ಇಷ್ಟೊಂದು ತುರ್ತು ಏಕೆ ಎಂದ ನ್ಯಾಯಾಧೀಶರು. ಬೆಂಗಳೂರಿನಲ್ಲಿ 21 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ. ನೈಜೀರಿಯಾ ಪ್ರಜೆಗಳ ಬಂಧನ. ಯುರೋಪಿನಲ್ಲಿ ಬಿಸಿಗಾಳಿಯ ಅಬ್ಬರ. 44 ಡಿಗ್ರಿ ತಾಪಮಾನಕ್ಕೆ 1,300ಕ್ಕೂ ಹೆಚ್ಚು ಮಂದಿ ಬಲಿ. ಅಸ್ಸಾಂನಲ್ಲಿ ಭೀಕರ ಪ್ರವಾಹ. 22,000ಕ್ಕೂ ಹೆಚ್ಚು ಜನ ಸಂಕಷ್ಟದಲ್ಲಿ. ರೈಲು ಸಂಚಾರ ಅಸ್ತವ್ಯಸ್ತ. ಇದು ಇಂದಿನ ಕರುನಾಡು ಟೈಮ್ಸ್ ರೌಂಡ್ಸ್ನ ವಿಶೇಷತೆ. ಮತ್ತಷ್ಟು ಸುದ್ದಿಗೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ತಪ್ಪದೆ ವೀಕ್ಷಿಸಿ.